ಹೌದು ಸರ್. ಅದು ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದ್ದು ಸರ್, ಎಲ್ಲಿ ಬೇಕಾದ್ರೂ ಹೋಗೋದು ಸರ್ ಅದು. ಅದು ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್, ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲ, ಅದು ಹೇಗೆ ಹೇಳಕ್ಕಾಗುತ್ತೆ ಸರ್ ಅವರ. ಈಗ ನಮಗೆ ನಾವು. ಅಲ್ಲ ಅದು ಅದನ್ನ ನಾನು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ ಸರ್. ಅದು ಮಾಡೋಕ್ಕಾಗೋದಿಲ್ಲ ಸರ್. ಅವರು ಈಗ ನಾವು ಕೋರ್ಟಲ್ಲಿ ಕೆಲವು ಹೇಳಿದ್ದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿಲ್ಲ ಅಂತ ನಮ್ಮ ಎಲ್ಲನೂ ನಮ್ಮ ಆರ್ಗ್ಯುಮೆಂಟ್ಸಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು. ಒಂದು ಕನ್ನಡ ಸಿನಿಮಾ, ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು ಕೇವಿಟ್ ಹಾಕಿದ್ದೀವಿ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆನೂ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ, ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ಅವರು ನಾವು ಕೇವಿಟ್ ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ ನಮಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರಿಸಿ ಅಂತ ಹೇಳಿಲ್ಲ. ತೋರಿಸ್ರೆ ಖಂಡಿತ ನಾವು ಸಿನಿಮಾ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದರಲ್ಲೇನು ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಅದನ್ನು ನಾವು ತೆರವುಗೊಳಿಸಿದ್ದೀವಿ ಸರ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್. ಇಲ್ಲ, ನಾವು ನಮ್ಮ ವಕೀಲರ ಜೊತೆ ಎಲ್ಲ ಮಾತಾಡಿದ್ದೇವೆ, ಕೇವಿಟ್ ಹಾಕೊಂಡಿದ್ದೀವಿ. ಭವಿಷ್ಯ ಮುಂದಕ್ಕೆ ಸ್ಟೇ ಸಿಗಲ್ಲ ಅನ್ಕೊಂತೀವಿ, ಅವರೂ ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಸೊ ಶೋ ತೋರಿಸೋದಕ್ಕೆ ನಾವು ರೆಡಿ ಇದೀವಿ ಸರ್, ಅವ್ರು ಬರ್ಬೇಕಲ್ಲ ಸರ್. ಅಲ್ಲ ಅಲ್ಲ, ನಾವು ಅವ್ರು ಬರ್ತೀವಿ ಅಂದ್ರೆ ಖಂಡಿತ ತೋರಿಸ್ತೀವಿ. ನಮ್ಮ ಹೀರೋ ಸಾರನ್ನು ಕೂಡ ಕೆಲವ್ರ ಜೊತೆ ಮಾತಾಡಿದಾರಂತೆ. ಸೊ ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಪ್ರೊಡ್ಯೂಸರು. ಸೊ ಅವರು ಡಿಸೈಡ್ ಮಾಡಿ ಅಂದರೆ ನಂದೇನು ಅಬ್ಜೆಕ್ಷನ್ ಇದೆ ಸರ್, ಆ್ಯಸ್ ಅನ್ ಡೈರೆಕ್ಟರ್. ಸೊ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್. ನಾನು ತೋರ್ಸೋದಕ್ಕೆ ರೆಡಿ ಇದ್ದೀನಿ. ನಾನು ಒಬ್ಬರ ಜೊತೆ ಮಾತಾಡೋದು ನೋಡಿದೆ, ಅದನ್ನ ಆಲ್ರೆಡಿ ಮಾತಾಡಿದಾಗ ಅವರು ನನ್ನ ಮಾತಾಡೋಕೆ ಹೋದಾಗ ನೆಗ್ಲೆಕ್ಟ್ ಮಾಡಿದ್ರು. ನಾವು ಕೇಸ್ ಹಾಕ್ತೀವಿ, ಫೇಸ್ ಮಾಡೋಣ, ಏನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅಲ್ಲ, ಇವಾಗ ನಾನು ಮತ್ತೆ ಪ್ರಯತ್ನ ಮಾಡಬೇಕು. ಇವಾಗ ನಾನು ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ, ಸುಮ್ಮನೆ ಎಲ್ಲ ಫೈನಾನ್ಸ್ ತಂದಿರ್ತೀವಿ, ಇಲ್ಲ ಬ್ಯಾಂಕಲ್ಲೆಲ್ಲ ಲೋನ್ ಮಾಡಿರ್ತೀವಿ, ಏನೋ ಮಾಡಿರ್ತೀವಿ, ಏನೋ ಮಾಡ್ಬಿಟ್ಟು ಸಿನಿಮಾ ಮುಗಿಸಿರ್ತೀವಿ. ಇದ್ದಕ್ಕಿದ್ದಂಗೆ ಸ್ಟೇ ತಂದ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಇವಾಗ ಯಾರಿಗೂ ನಾವು ಹರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಹಿರಿಯ ನಟ, ಅವರು ತುಂಬಾ ದೊಡ್ಡ ಹೆಸರಿದೆ. ಅವರಿಗೆ ಹರ್ಟ್ ಮಾಡಬೇಕು ಅಥವಾ ಅವ್ರನ್ನ ಕೆಳಗಿಳಿಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ. ಅದು ನಾನು ವೆರಿ ಫಸ್ಟ್ ಡೇನು ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಸರ್ ಅದನ್ನು ಮಾತಾಡೋದಕ್ಕೆ. ಅಲ್ಲ, ಏನಾಗೋಗ್ಬಿಡುತ್ತೆ ಸರ್, ಗೊತ್ತಿಲ್ಲದಂಗೆ ಇವಾಗ ಟೀಸರ್ ನೋಡ್ತಾರೆ, ಏನೋ ಅನ್ಸುತ್ತೆ, ಮೇ ಬಿ ರಿಲೇಟ್ ಆಗಿರ್ಬೋದು ಅವ್ರಿಗೆ, ಆ ಥರದ್ದು ಏನೋ ಅನ್ಸಿರ್ಬೋದು, ಹಾಕಿದ್ದಾರೆ, ಓಕೆ. ಹಾ, ಹೌದು, ಬರೀ ಒಂದೇ ಒಂದು ನಿಮಿಷ ಟೀಸರ್ ನೋಡ್ಬಿಟ್ಟು ಯಾರು ಕನ್ಕ್ಲೂಡ್ ಆಗಲ್ಲ. ಹೌದು ಹೌದು ಹೌದು. ಅಲ್ಲ, ಕೋರ್ಟಲ್ಲಿ ವಾದ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು. ಹಾ, ಇಲ್ಲ ಸರ್, ಕೋರ್ಟಲ್ಲಿ ವಾದ ಮಾಡ್ಬೇಕಾದ್ರೆ ನಮ್ಮ ಲಾಯರು ಅವ್ರ ಕಡೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ,
ಇವಾಗ ಸಿನಿಮಾ ಏನೇ ಆಗಿರ್ಲಿ, ಅದೇ ಅವ್ರ ಪರ ಆಗಿದೆ, ಅವ್ರು ಹೇಳಿದ್ದು, ಅಂದ್ರೆ ನಾವ್ ಹೇಳ್ತಾ ಇಲ್ಲ ಇದನ್ನ, ಅವ್ರು ಏನಂತ ಹೇಳಿದ್ದು, ಒಳ್ಳೇದಾಗಿದ್ರು ಆಗಿರ್ಲಿ ಸಿನಿಮಾ, ಅಂದ್ರೆ ಅವ್ರ ಪರವಾಗಾದ್ರೂ ಇರ್ಲಿ, ಅವ್ರ ವಿರುದ್ಧವಾಗಾದ್ರೂ ಇರ್ಲಿ, ಏನೇ ಆಗಿದ್ರು ಈ ಸಿನಿಮಾ ನಾವು ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ, ಈ ಸಿನಿಮಾ ನಾವು ಮಾಡೋದಕ್ಕೆ ಬಿಡಲ್ಲ. ಅವ್ರ ಲಾಯರ್ ಹೇಳಿದ್ರು, ಅವ್ರ ಲಾಯರ್ ಏನಂತ ಹೇಳಿದ್ರು, ಈ ಸಿನಿಮಾ ನಾವು ಮಾಡೋದಕ್ಕೆ ಬಿಡಲ್ಲ, ಒಳ್ಳೇದಾದ್ರೂ ಆಗಿದ್ರು ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ. ರೀಸನ್ ಏನು ಕೊಟ್ಟಿಲ್ಲ ನನಗೆ. ಕೋರ್ಟ್ ಅಲ್ಲಿ ಏನಾಗೋಗ್ಬಿಡುತ್ತೆ, ಇವಾಗ ಒಂದು ಕೇಸ್ ನಡೀತಾ ಇರೋದ್ರಿಂದ ಅದು ಆ ಕೇಸಿಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರು ಹೇಳಿದ್ದು. ಆದ್ರೆ ಕೋರ್ಟ್ ಆರ್ಡರ್ ಏನಂತ ಕೊಟ್ಟಿದೆ, ಅದೇ ಪಾಯಿಂಟ್ ಮೇಲೆ ಆರ್ಡರ್ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಒಂದು ಕಾಲ್ಪನಿಕ ಕತೆ ಅಥವಾ ಕಾಲ್ಪನಿಕ ವಿಷಯ ಆಗಿರ್ಬೋದು, ಚರ್ಚೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದನ್ನ ಇಟ್ಕೊಂಡು ಕೋರ್ಟ್ ಯಾವ್ದು ಡಿಸಿಷನ್ ಕೊಡಲ್ಲ. ಕೋರ್ಟು ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸು, ಪೊಲೀಸ್ ಅವ್ರು ಏನ್ ಕೊಟ್ಟಿದ್ದಾರೆ ಎವಿಡೆನ್ಸ್, ಅದ್ರ ಮೇಲೆ ಇಟ್ಕೊಂಡು ಡಿಸಿಷನ್ ಕೊಡುತ್ತೆ ಅಂತ ನಮ್ಗೆ ಆರ್ಡರ್. ಇವಾಗ ಸ್ಟೇ ವೆಕೇಟ್ ಆಗಿರೋ ಕಾರಣನೂ ಅದೇ, ಅದು ಒಂದು ಇದನ್ನ ಹಾಕಿದ್ರು, ಕಂಟೆನ್ಷನ್ ಹಾಕಿದ್ರು ಅವರು. ಸರ್ ಎಲ್ಲಿಂದ ಸರ್? ಬಂದಿದೆ ಅದು ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು ಇಶ್ಯೂ ಮಾಡಿದ್ದಾರೆ. ಅದು ಬೇರೆ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇದ್ದೀರಾ, ನೀವು ವಕೀಲ್ಗಿರಿ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡೋಂಗಿಲ್ಲ ಅಂತೇಳಿ ಅದಕ್ಕೆ ನಾವು ರಿಪ್ಲೈನ ಕೊಟ್ಟಿದ್ದೇವೆ. ಜೊತೆಗೆ ನೀವು ಚೇಂಬರ್ಗೆ ಅನೇಕ ಲೆಟ್ರ್ಗಳನ್ನ ಬರೆದಿದ್ದೀರಾ, ಮತ್ತು ಪ್ರೆಸೆಂಟ್ EC ಮೆಂಬರ್ ನೀನಿದೆಯಾ, ಹಾಗಾಗಿ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಹೌದು, ಅಲ್ಲ ಅದು ಬಾ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಟಿಸ್ ಕೊಟ್ಟಿರೋದಂತೂ ನಿಜ, ಮೊನ್ನೆ ಕೊಟ್ಟರು, 27ನೇ ತಾರೀಕು ಕೊಟ್ಟರು. ಸೊ ಕೊಡಲಿ, ನಾವು ಕಾನೂನು ಪ್ರಕಾರ ನಮಗೂ ಸ್ವಲ್ಪ ಗೊತ್ತಿದೆ. ಸೊ ಹಾಂ ಸರ್, ಅಲ್ಲ ಅದರಲ್ಲಿ ಏನೇ ಹೇಳಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀವು ಪದೇ ಪತ್ರಗಳನ್ನ ಬರೀತೀರಾ. ಸೊ ನೀವೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನೀವಿಲ್ಲೇ ಡಿಸ್ಕಷನ್ ಮಾಡಬೇಕು, ನೀವು ಬರೆಯೋವಾಗಿಲ್ಲ. ಮತ್ತು ಬೇರೆ ಆ ಚೇಂಬರಲ್ಲಿ ಮೆಂಬರ್ ಆಗಿದ್ದೀರಾ ಅಂತ, ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಅಲ್ಲ, ಬೇರೆ ಸಂಸ್ಥೆಯ ಸದಸ್ಯರೊಂದಿಗೆ ನೀವು ಸಂಪರ್ಕದಲ್ಲಿದ್ದೀರಾ, ನೀವು ವಕೀಲರಾಗಿದ್ದೀರಾ, ಸಿನಿಮಾ ನಿರ್ಮಾಣ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು. ಮೇಡಮ್ ಅದು ಆಫೀಸ್, ಅದು ಫಿಲಂ ಚೇಂಬರ್ಗೂ ನಮ್ಗೆ ಆಂತರಿಕ ವಿಷಯ, ಅದು ಇಲ್ಲಿ ಬೇಡ. ಅದು ಇಲ್ಲ, ಆ ಥರ ಇಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬಾ ಸಿನಿಮಾಕ್ಕೂ, ನಾನು ಈ ಸಿನಿಮಾದ ಡೈರೆಕ್ಟರ್, ನಾನು ನಿರ್ಮಾಪಕ ಅಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.